ಓಕೆ, ಇಂಥ ಸಂದರ್ಭದಲ್ಲಿ ಯಾರೋ ಬೆಳಗ್ಗೆ ಕಾಲ್ ಮಾಡಿದ್ರು ನಂಗೆ. ಅವ್ರು ಹೇಳ್ತಾರಂತೆ ಯಾರೋ PDO ಬನ್ನಿ ಸರ್ ಅಂತ ಕೇಳಿದ್ರೆ, ನೀವೇನಾದ್ರು ಪಂಚಾಯತಿ ಎದುರುಗಡೆ ಹೋದ್ರೆ, ಪಂಚಾಯತಿ ಒಳಗಡೆ ಹೋದ್ರೆ ನಿಮ್ಮಲ್ಲಿ FIR ಮಾಡಿಸ್ತೀನಿ ಅಂತ ಹೇಳ್ತಾರಂತೆ. ಅರೆ ಸ್ವಾಮಿ, ಯಾಕೆ ನೀವು ಕೆಲಸ ಮಾಡಿಸ್ಕೊಂಡವಾಗ ನೀವು ಕೆಲಸ ಮಾಡೋಕ್ ಮುಂಚೆ FIR ಮಾಡ್ಬೇಕಾಗಿತ್ತು. ಈಗ ಅವ್ರು ಕಷ್ಟಪಟ್ಬಿಟ್ಟು ದುಡ್ದಿದ್ರೆ 375 ರೂಪಾಯಿ. ಈಗ ಅವ್ರು ಕೇಳ್ತಕ್ಕಂಥ ಹಕ್ಕು ಕೇಳಿದ್ರೆ ನೀವು FIR ಮಾಡ್ತೀನಿ ಅಂತೀರಾ? ಏನ್ರಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾಕೆ ಪ್ರತಿಯೊಬ್ಬರಿಗೂ ಕೇಳ್ತಕ್ಕಂಥ ಹಕ್ಕಿದೆ? ಇಂಥ ಸಂದರ್ಭದಲ್ಲಿ ಈ ರೀತಿ ಆಗ್ಬಿಟ್ರೆ ಯಾವ ರೀತಿ ಆಯ್ತಾ? ಹಾಗಾಗಿ ದಯವಿಟ್ಟು ಅವ್ರಿಗೆ ಏನು 375 ರೂಪಾಯಿಗಳನ್ನ ಏನು ಕೊಡ್ತಿರಲ್ಲ, ಅದು ದಯವಿಟ್ಟು ವಿತರಣೆ ಮಾಡಿ. ಯಾಕಪ್ಪ ಅಂದ್ರೆ ಅವ್ರೇನು ಕಷ್ಟಪಟ್ಬಿಟ್ಟು ಶ್ರಮ ವಹಿಸಿದ್ದಾರೆ, ಕಷ್ಟಪಟ್ಬಿಟ್ಟು ಕೆಲಸ ಮಾಡಿದ್ದಾರೆ. ಇಂಥ ಸಂದರ್ಭದಲ್ಲಿ ಈ ರೀತಿ ಪಾಪ ಬೆಳಿಗ್ಗೆಯಿಂದ ನೋಡಿ ಇಲ್ಲಿ ಉಪವಾಸ ಇದ್ಬಿಟ್ಟು ಇದ್ ಮಾಡ್ತಾವ್ರು, ಒಬ್ರು ಅಧಿಕಾರಿಗಳು ಬಂದಿಲ್ಲ. ಯಾಕೆ ಈ ರೀತಿ ಬೋಗೂರ್ ಮೇಲೆ ಮೊದ್ಲಿಂದನೂ ಪ್ರಾದೇಶಿಕ ಅಸಮತೋಲನ? ಯಾಕೆ ತಾರತಮ್ಯ? ದಯವಿಟ್ಟು ಬನ್ನಿ ಅಧಿಕಾರಿಗಳೇ, ದಯವಿಟ್ಟು ಅವ್ರು ಇರ್ತಕ್ಕಂಥ ಮಾನವೀಯತೆ ದೃಷ್ಟಿ ಮೇಲೆ ಅವ್ರಿಗೆ ಏನು ಆಗ್ತಕ್ಕಂಥ ಏನು ಅನುದಾನಗಳನ್ನ ಮತ್ತೆ ವಿಶೇಷವಾಗಿ ಆ ಕೂಲಿಯನ್ನ ಕೊಡ್ರಿ.